ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತು ನಾನು ನಿಮ್ಗೆ ತಗೊಬಂದಿದ್ದೀನಿ ಒಂದು ಬೆಸ್ಟ್ ಕಾಪಿ ಪೇಸ್ಟ್ ಚಾನಲ್ ಐಡಿಯಾನ. ಆ್ಯಂಡ್ ಈ ಥರ ನೀವು ಯೂಸ್ ಮಾಡಿಕೊಂಡು ಈಸಿಲಿ ನಿಮ್ಮ ಟೈಮ್ನು ಸೇವ್ ಮಾಡ್ಬೋದು. ಆ್ಯಂಡ್ ಒಂದು ದಿನಕ್ಕೆ ನೀವು 4-5 ವೀಡಿಯೋಸ್ಗಳನ್ನೂ ಮಾಡ್ಕೋಬೋದು. ಆ್ಯಂಡ್ ತುಂಬ ಈಸಿ ಈ ಥರ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದು. ಆ್ಯಂಡ್ ತುಂಬ ಜನ ಅಂದ್ಕೊಂಡಿರ್ತೀರ ಬೇರೆಯವ್ರ ವೀಡಿಯೋನ ಯೂಸ್ ಮಾಡಿಕೊಂಡು ನಾವು ಯಾವ ಥರ ವೀಡಿಯೋನ ಮಾಡೋದು ಅಂತಲೂ ಅಂದ್ಕೊಂಡಿರ್ತೀರ. ಆ್ಯಂಡ್ ಇದಕ್ಕೆ ನಿಮಗೆ ಕಾಪಿರೈಟು ಬರಬಾರ್ದು, ಓಕೆನಾ? ಸೊ ಕಾಪಿರೈಟ್ನು ನಿಮಗೆ ಬರೋಲ್ಲ. ಸೊ ಆ ಥರ ನಾನು ನಿಮಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಸೊ ನೀವು ವೀಡಿಯೋನ ಲಾಸ್ಟ್ವರೆಗೂ ನೋಡಬೇಕು ಆ್ಯಂಡ್ ಸ್ಕಿಪ್ ಮಾಡಬಾರ್ದು. ಬೈ ಚಾನ್ಸ್ ನೀವು ಸ್ಕಿಪ್ ಮಾಡಿ ನೋಡಿದರೆ ಸೊ ನಾನು ಹೇಳ್ಕೊಡೋದು ನಿಮಗೆ ಗೊತ್ತಾಗಲ್ಲ. ಆ್ಯಂಡ್ ನೀವು ಆಮೇಲೆ ಮಿಸ್ಟೇಕ್ ಏನಾದರೂ ಮಾಡಿಬಿಟ್ರೆ ಕಾಪಿರೈಟ್ ಬರೋ 100% ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ವೀಡಿಯೋನ ಲಾಸ್ಟ್ವರೆಗೂ ನೋಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಆ್ಯಂಡ್ ನಿಮಗೆ ಯಾವುದೇ ಕಾಪಿರೈಟ್ನೂ ಸಿಗೋಲ್ಲ. ಓಕೆನಾ ಗೈಸ್? ಬನ್ನಿ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ. ಸೊ ಫಸ್ಟು ನಮಗೆ ಏನು ಬೇಕು? ಇನ್ಸ್ಟಾಗ್ರಾಮು. ಸೊ ಯಾರ ಹತ್ರ ಎಲ್ಲ ಇನ್ಸ್ಟಾಗ್ರಾಮ್ ಇಲ್ಲ ಅವರು ಡೌನ್ಲೋಡ್ನ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಿ. ಸೊ ಈಗಂತೂ ಎಲ್ಲರ ಹತ್ರ ಇನ್ಸ್ಟಾಗ್ರಾಮ್ ಇದ್ದೇ ಇರುತ್ತೆ. ಸೊ ಬೈ ಚಾನ್ಸ್ ಯಾರು ಯೂಸ್ ಮಾಡಿಲ್ಲ ಅಂದರೆ ಯಾರೂ ಇನ್ಸ್ಟಾಗ್ರಾಮ್ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಿಂದ. ಸೊ ಸಿಂಪಲಿ ನಾವಿಲ್ಲಿ ಇನ್ಸ್ಟಾಗ್ರಾಮ್ ಏನಿದೆ ಅಪ್ಲಿಕೇಶನ್ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚ್ ಬಟನ್ನಲ್ಲಿ ನಾನು ಟೈಪ್ ಮಾಡ್ತೀನಿ ವಿಕ್ಟರ್ ಅಂತ, ಓಕೆನಾ? ಸೊ ಇಲ್ಲಿ / ಕೊಡಿ. ಸೊ VEC. ಸೊ ಇಲ್ಲೇ ನಮಗೆ ಶೋ ಆಗ್ತಿದೆ ನೋಡಿ, ನಿಮಗೆ ಕಾಣಿಸ್ತಿರ್ಬೇಕು ವಿಕ್ಟರ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು, ಇಲ್ಲಿ ಇವ್ರದ್ದು ಬಂದುಬಿಟ್ಟು 4 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಆ್ಯಂಡ್ ಇವ್ರ ವೀಡಿಯೋಸ್ ನೀವು ನೋಡೋದಾದರೆ ಇಲ್ಲಿ ನೋಡಿ ಎಷ್ಟು ವೀಡಿಯೋಸ್ ಮಾಡಿದ್ದಾರೆ. ಆ್ಯಂಡ್ ಇವ್ರದ್ದು ಫುಲ್ಲು ಎಷ್ಟು ಮಿಲಿಯನ್ಸಲ್ಲಿ ವ್ಯೂಸ್ ಹೋಗಿದೆ ಅಂತ ನೀವೇ ನೋಡ್ಬೋದು ಇಲ್ಲಿ ಚೆಕ್ ಮಾಡಿಬಿಟ್ಟು. ಸೊ ಇವ್ರದ್ದು ವೀಡಿಯೋ ಬಂದುಬಿಟ್ಟು ನಾವು ಕಾಪಿ ಪೇಸ್ಟ್ ಮಾಡೋದು, ಬಟ್ ಇವರು ಯಾವುದೇ ಕಾಪಿರೈಟ್ ನಮಗೆ ಕೊಡಲ್ಲ, ಓಕೆನಾ? ಸೊ ಯಾವ ಥರ ಯೂಸ್ ಮಾಡೋದು ಅದನ್ನೆಲ್ಲ ಕರೆಕ್ಟಾಗಿ ನೋಡಿಕೊಂಡ್ರೆ ನಿಮಗೂ ಕಾಪಿರೈಟು ಬರಲ್ಲ, ಇವರು ನಿಮಗೆ ಕಾಪಿರೈಟು ಸ್ಪೆಷಲಿ ಕೊಡಲ್ಲ, ಓಕೆನಾ? ಯಾವ ಥರ ಯೂಸ್ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ಲಾಸ್ಟ್ವರೆಗೂ ನೋಡಿ, ಒಂದು ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ, ಓಕೆನಾ? ಸೊ ನಾವಿಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ತಗೊಳ್ಳೋಣ, ಓಕೆನಾ? ಸೊ ಯಾವ ವೀಡಿಯೋ ತಗೊಳ್ಳೋದು ಒಂದು ಸಲ ನೋಡ್ಕೊಳ್ತೀನಿ. ಇಲ್ಲಿ ತುಂಬ ವೀಡಿಯೋಸ್ಗಳಿದೆ. ಇಲ್ಲಿ ನಮಗೆ ಯಾವ ವೀಡಿಯೋ ಇಷ್ಟ ಆಗುತ್ತೆ ನಾವು ಆ ವಿಡಿಯೋನ ಏನು ಮಾಡೋಣ, ಇದು ಮಾಡೋಣ. ಓಕೆ, ಸೊ ನಾನು ಇಲ್ಲಿ ಒಂದು ವೀಡಿಯೋ ಇದೆ, ಇಲ್ಲಿ ಇದು ಯಾವುದೋ ಒಂದು ವೀಡಿಯೋ ಇದೆ, ಇದನ್ನೇ ತಗೋತೀನಿ. ಸೊ ಇದನ್ನು ಡೌನ್ಲೋಡ್ ಮಾಡೋದು ನಮಗೆ ಗೊತ್ತಿರಲ್ಲ ಅನ್ಸುತ್ತೆ. ಸೊ ಯಾವ ಥರ ಡೌನ್ಲೋಡ್ ಮಾಡೋದು ಏನು ಫೇಸ್ಬುಕ್ ಅಂತ ಇದ್ದೀನಿ, ಈ ಇನ್ಸ್ಟಾಗ್ರಾಮ್ ವೀಡಿಯೋ ಯಾವ ಥರ ಡೌನ್ಲೋಡ್ ಮಾಡೋದಂತಲೇ ಹೇಳ್ಕೊಡ್ತೀನಿ. ಸೊ ಸಿಂಪಲ್ಲಾಗಿ ನಾವಿಲ್ಲಿ ಶೇರ್ ಬಟನ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು ಕೆಳಗಡೆ, ಶೇರ್ ಅಂತ ಇದೆ. ಇಲ್ಲಿ ಕಾಪಿ ಲಿಂಕ್, ಶೇರ್, ಆ್ಯಡ್ ಸ್ಟೋರಿ ಇದೆ. ಸೊ ನಮಗೆ ಇಲ್ಲಿ ಬಂದುಬಿಟ್ಟು ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ಏನಿದೆ ಇದರದ್ದು ಲಿಂಕ್ ಏನಿದೆ ಕಾಪಿ ಆಗಿರುತ್ತೆ. ಸೊ ಅದಾದಮೇಲೆ ನಾವು ಸಿಂಪಲಿ ಗೂಗಲಿಗೆ ಬರೋಣ. ಗೂಗಲಿಗೆ ಬಂದಮೇಲೆ ಇಲ್ಲಿ ಬಂದುಬಿಟ್ಟು ನೀವು ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಅಂತ ಹಾಕಿ, ಇನ್ಸ್ಟಾಗ್ರಾಮ್ ರೀಲ್ಸ್ ಡೌನ್ಲೋಡ್ ಅಂತ ಹಾಕಿದರೆ ನಿಮಗೆ ಇಲ್ಲಿ ವೆಬ್ಸೈಟ್ ಸಿಕ್ಬಿಡುತ್ತೆ. ಸೊ ಇದರಲ್ಲಿ ನೀವು ಯಾವ ವೆಬ್ಸೈಟ್ ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ನಾನು ಸಿಂಪಲಿ ಇಲ್ಲೇ ಒಂದು ವೆಬ್ಸೈಟ್ ಇದೆ, ಇದನ್ನೇ ಓಪನ್ ಮಾಡ್ಕೊತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪೇಸ್ಟ್ ಲಿಂಕ್ ಹಿಯರ್ ಅಂತ ನಿಮ್ಗೆ ಒಂದು ಆಪ್ಷನ್ ಕಾಣಿಸ್ತಿದೆ. ಸೊ ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ನ ಮಾಡಿ. ಅದಾದಮೇಲೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗಿಬಿಡುತ್ತೆ. ವಿದಿನ್ ಸೆಕೆಂಡ್ಸಲ್ಲಿ ನಮ್ಮ ವಿಡಿಯೋ ಏನಿದೆ ಅದು ಡೌನ್ಲೋಡ್ ಆಗಿ ಬಂದುಬಿಡುತ್ತೆ. ಸೊ ಇನ್ನು ಮಧ್ಯದಲ್ಲಿ ಒಂದು ಆ್ಯಡ್ ತೋರಿಸ್ತಾರೆ, ಸೊ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇದು ಸ್ಕಿಪ್ ಮಾಡ್ಕೊಳ್ಳೋಣ. ಸೊ ಹಾಗೆ ಕೆಳಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ? ಸಿಂಪಲಿ ಇಲ್ಲಿ ನಾವು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ? ಸೊ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ಏನು ವೀಡಿಯೋ ಇತ್ತು ಅದು ಡೌನ್ಲೋಡ್ ಆಗಿದೆ. ಸೊ ಆಲ್ರೆಡಿ ಡೌನ್ಲೋಡೆಡ್ ಅಂತ ತೋರಿಸ್ತಿದೆ. ಸೊ ನಾನು ನಿಮ್ಗೆ ಒಂದು ಸಲ ಗ್ಯಾಲರಿಯಲ್ಲಿ ತೋರಿಸ್ಬಿಡ್ತೀನಿ ಡೌನ್ಲೋಡ್ ಆಗಿದೆ ಅಲ್ವ ಅಂತ. ಸೊ ನೀವು ನೋಡಿ ಇಲ್ಲಿ ನಮ್ಮದು ಏನು ವೀಡಿಯೋ ಇದೆ ಅದು ಡೌನ್ಲೋಡ್ ಆಗಿದೆ. ಅದಾದಮೇಲೆ ನಾವೀಗ ಎಡಿಟ್ ಮಾಡಬೇಕು. ಸೊ ಎಡಿಟ್ ಮಾಡೋಕ್ಕೆ ಸಿಂಪಲಿ ನಾವು ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ಯೂಸ್ ಮಾಡೋಣ, ಯಾಕಂದರೆ ಇದರಲ್ಲಿ ತುಂಬ ಈಸಿ ಎಡಿಟ್ ಮಾಡೋದು. ಸೊ ಇಲ್ಲಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾವು ಶಾರ್ಟ್ ವೀಡಿಯೋ ಮಾಡ್ತಾಯಿದ್ದೀವಿ ಕಾಪಿ ಪೇಸ್ಟ್ದು. ಸೊ ಇಲ್ಲಿ ನಾವು ಲಾಂಗ್ ವೀಡಿಯೋ ಮಾಡ್ತಾಯಿಲ್ಲ. ಸೊ ನಮಗೆ ಇಲ್ಲಿ ಬಂದುಬಿಟ್ಟು 9:16 ರೇಷಿಯೋ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ? ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಕ್ರಿಯೇಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ? ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಈಗ ನಾವು ಏನು ವೀಡಿಯೋ ಡೌನ್ಲೋಡ್ ಮಾಡಿದ್ವಿ ಆ ವಿಡಿಯೋನ ಆ್ಯಡ್ ಮಾಡ್ಕೊಳ್ಳೋಣ, ಓಕೆನಾ?
ಸೊ ವಿಡಿಯೋನ ಆ್ಯಡ್ ಮಾಡ್ಕೊಂಡು ಆದಮೇಲೆ ಈಗ ನಾವು ಇಲ್ಲಿ ಮೇಯ್ನಾಗಿ ಏನು ಮಾಡಬೇಕಂದ್ರೆ ಇಲ್ಲಿಂದ ಕರೆಕ್ಟಾಗಿ ನೋಡ್ಕೊಳ್ಳಿ ಎಡಿಟ್ ಯಾವ ಥರ ಮಾಡೋದಂತ. ಇಲ್ಲಿ ಮಿಕ್ಸ್ಚರ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದ್ರದ್ದು ವಾಲ್ಯೂಮ್ ಏನಿದೆ ಇದ್ರದ್ದು ಫುಲ್ ಕಮ್ಮಿ ಮಾಡ್ಕೋಬೇಕು. ಓಕೆನಾ, ವಾಲ್ಯೂಮ್ ಕಮ್ಮಿ ಮಾಡ್ಕೊಂಡು ಆದಮೇಲೆ ಫಸ್ಟು ಇದಕ್ಕೆ ನಾವು ಇದು ಏನು ವಿಡಿಯೋ ಇದೆ ಇದರದ್ದು ಸ್ವಲ್ಪ ಚೇಂಜಸ್ ಕಾಣಬೇಕು. ಓಕೆನಾ, ಸೊ ನೋಡೋರಿಗೆ ನಿಮಗೂ ಕಾಪಿರೈಟ್ ಬರಬಾರ್ದು ಅಂದರೆ ಸೊ ನಮಗೆ ಸಿಂಪಲ್ಲಾಗಿ ನಾವೇನು ಮಾಡಬೇಕಿಲ್ಲಿ ಯಾವುದಾದ್ರೂ ಒಂದು ಫಿಲ್ಟರ್ನ ಆ್ಯಡ್ ಮಾಡಬೇಕು. ಆಗ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆದರೆ ಈ ವಿಡಿಯೋ ನಮ್ಮದಾಗುತ್ತೆ. ಓಕೆನಾ, ಸೊ ಸಿಂಪಲ್ಲಾಗಿ ನಾವು ಯಾವುದಾದ್ರೂ ಒಂದು ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಇದರದ್ದು ಏನು ಇದಿದೆ ಫುಲ್ ಕಮ್ಮಿ ಮಾಡ್ಕೊಳ್ಳೋಣ. ಒಂದು 10 ಇಡೋಣ ಫಿಲ್ಟರು. ಓಕೆನಾ, ಸೊ 10 ಈ ಥರ ಕಾಣುತ್ತೆ ನಮ್ಮದು ಒಂದು ಸ್ವಲ್ಪ. ಅದಾದಮೇಲೆ ಇದು ಫಿಲ್ಟರ್ ಎಲ್ಲ ಆ್ಯಡ್ ಮಾಡಾದಮೇಲೆ ಇಲ್ಲಿ ನೋಡಿ, ನೀವು ವಿಡಿಯೋ ನೋಡೋದಾದರೆ ಇಲ್ಲಿ ನಮ್ಮದು ಶಾರ್ಟ್ಸ್ ಬಂದುಬಿಟ್ಟು 1 ಮಿನಿಟ್ಗಿಂತ ಜಾಸ್ತಿ ಇರಬಾರ್ದು, ಕಮ್ಮಿ ಇರಬೇಕು. ಸೊ ಇಲ್ಲಿ 1 ನಿಮಿಷಕ್ಕಿಂತ ಜಾಸ್ತಿ ಇದೆ. ಸೊ ಸಿಂಪಲ್ಲಿ ಇದಕ್ಕೆ ನಾವೇನು ಮಾಡಬೇಕು, ಇಲ್ಲಿ ನಿಮಗೆ ಸ್ಪೀಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದರಲ್ಲಿ ನಿಮ್ಮದು ಸ್ಪೀಡ್ ಏನಿದೆ ವಿಡಿಯೋದು ಸ್ಪೀಡು ಸ್ವಲ್ಪ ಜಾಸ್ತಿ ಮಾಡಬೇಕು. ಓಕೆನಾ, ಸೊ ಸ್ಪೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ನಾವೇನು ಮಾಡೋಣ, ಜಾಸ್ತಿನ ಮಾಡೋಣ. ಆಗ 50 ಸೆಕೆಂಡ್ ಆಗಿಬಿಡುತ್ತೆ ನಮ್ಮ ವಿಡಿಯೋ ಏನಿದೆ. ಸೊ 1 ನಿಮಿಷ ಇತ್ತಲ್ಲ, ಸೊ ಈಗ ನಮ್ಮದು ವಿಡಿಯೋ ಏನಿದೆ 50 ಸೆಕೆಂಡ್ ಆಗಿದೆ. ಓಕೆನಾ, ಸೊ ಇದಾಯಿತು ನಮ್ಮದು ಏನು ಇದಕ್ಕೆ ಫಿಲ್ಟರ್ ಎಲ್ಲ ಆ್ಯಡ್ ಮಾಡಿದ್ದು ಆ್ಯಂಡ್ ವಿಡಿಯೋ ಸ್ವಲ್ಪ ಸ್ಪೀಡ್ ಮಾಡಿದ್ದು. ಅದಾದಮೇಲೆ ಈಗ ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಚಾನಲ್ ನೇಮ್ ಏನಿದೆ ಅದನ್ನು ಆ್ಯಡ್ ಮಾಡಬೇಕು. ಓಕೆನಾ, ಸೊ ನಾನಿಲ್ಲಿ ಹಿನಾ ಕ್ರಿಯೇಟರ್ 0.4 ಏನಿದೆ ನನ್ನ ಚಾನಲ್ ನೇಮು, ಇದನ್ನು ನಾನು ಆ್ಯಡ್ ಮಾಡ್ಕೊತೀನಿ. ಓಕೆನಾ, ಸೊ ಬೇಕಿದ್ರೆ ನೀವು ಇಲ್ಲಿ ಕಾರ್ನರಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು. ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೆ ನೀವು ಅಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು. ಆ್ಯಂಡ್ ಇಲ್ಲಿ ನಿಮಗೆ ಕಲರ್ ಆಪ್ಷನ್ನು ಇದೆ. ಸೊ ನಿಮಗೆ ಯಾವ ಕಲರ್ ಬೇಕು ಟೆಕ್ಸ್ಟ್ದು ಆ ಕಲರ್ ನಿಮ್ಗೆ ಚೇಂಜನ್ನ ಮಾಡ್ಕೋಬೋದು. ಸೊ ನಾನು ಯಾವ ಕಲರ್ನು ಚೇಂಜ್ ಮಾಡ್ತಿಲ್ಲ, ವೈಟ್ ಕಲರಲ್ಲೇ ಇಡೋಕ್ಕೆ ಬಿಡ್ತೀನಿ. ಅದಾದಮೇಲೆ ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ಇದು ನೇಮಿದು ಫುಲ್ಲು ವಿಡಿಯೋ ಎಷ್ಟು ಲೆಂತ್ ಇದೆ ಅಷ್ಟು ಲೆಂತ್ವರೆಗೂ ಇದು ನೇಮದ್ದು ಹೇಳ್ಕೊಳ್ಳೋಣ. ಓಕೆನಾ, ಸೊ ಈ ಥರ ಹೇಳ್ಕೋಬೇಕು. ಓಕೆನಾ, ಸೊ ಈ ಥರ ಹೇಳ್ಕೊಳ್ಳಿ. ಸೊ ನಿಮ್ಮ ನೇಮ್ ಏನಿದೆ ಫುಲ್ ವೀಡಿಯೋವರೆಗೂ ಜಸ್ಟ್ ಆಗಿಬಿಡತ್ತೆ. ಓಕೆನಾ, ಸೊ ಅದಾದಮೇಲೆ ನೀವು ಬೇಕಿದ್ರೆ ಟೈಟಲ್ಲು ಸ್ಟಾರ್ಟಿಂಗಲ್ಲಿ ಟೈಟಲ್ ಕೊಡ್ಬೋದು. ಬಿಕಾಸ್ ಟೈಟಲ್ ಏನಕ್ಕೆ ಕೊಡೋದಂದರೆ ಸೊ ಎಂಗೇಜಿಂಗ್ ಆಗಬೇಕಲ್ವ ನಿಮ್ಮ ವೀಡಿಯೋ. ಸೊ ವೀಡಿಯೋದಲ್ಲಿ ಏನಾಗ್ತದೆ ಅಂತ ಫಸ್ಟೇ ಆಡಿಯನ್ಸಿಗೆ ಗೊತ್ತಾದರೆ ಅವರು ನಿಂತ್ಕೋತಾರೆ. ಬೇಕಿದ್ರೆ ನೀವು ಟೈಟಲ್ಲು ನಿಮ್ಮ ವೀಡಿಯೋ ಅಪ್ಲೋಡ್ ಮಾಡಬೇಕಿದ್ರು ಕೊಡ್ಬೋದು, ಇಲ್ಲಾಂದರೆ ನೀವು ಸ್ಕ್ರೀನಲ್ಲೂ ಬರ್ಕೋಬೋದು. ಸೊ ಆಪ್ಷನಲ್ಲು ನೀವು ಏನು ಮಾಡ್ಬೋದು, ಲೈಕ್ ಟೈಟಲಲ್ಲೂ ಬರ್ಕೋಬೋದು, ಇಲ್ಲಾಂದರೆ ನೀವು ಸ್ಕ್ರೀನಲ್ಲೂ ಒಂದು ಲೇಯರ್ ಲೈಕ್ ಶೇಪ್ಸ್ ಎಲ್ಲ ಹಾಕಿ ಬರ್ಕೋಬೋದು. ಸೊ ನಾನೀಗ ಸಿಂಪಲ್ಲಿ ಈಗ ಇಲ್ಲಿ ಸ್ಕ್ರೀನಲ್ಲಿ ಯಾವ ಟೈಟಲ್ನೂ ಹಾಕ್ತಾಯಿಲ್ಲ, ಹಾಗೆ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಓಕೆನಾ, ಸೊ ಇಷ್ಟಾಯಿತು. ವಾಲ್ಯೂಮ್ ಎಲ್ಲ ಕಮ್ಮಿ ಮಾಡಾಯಿತು ಆ್ಯಂಡ್ ನಮ್ಮ ನೇಮ್ನು ಆ್ಯಡ್ ಮಾಡಾಯಿತು. ಸೊ ಈಗ ನಾವು ಮೇಯ್ನಾಗಿ ಏನು ಮಾಡಬೇಕು, ವಾಯ್ಸ್ ಓವರ್. ಸೊ ವಾಯ್ಸ್ ಓವರ್ ಮಾಡಬೇಕು. ಸೊ ನಾನು ಸಜೆಸ್ಟ್ ಮಾಡ್ತೀನಿ ನಿಮ್ಮ ವಾಯ್ಸ್ ಓವರ್ನೇ ಮಾಡಿ. ಸೊ ನಿಮ್ಮ ವಾಯ್ಸ್ ಓವರ್ ಏನಾದರೂ ಮಾಡಿದರೆ ಇದರಲ್ಲಿ ನಿಮಗೆ 100% ಯಾವುದೇ ಕಾಪಿರೈಟ್ ನಿಮಗೆ ಸಿಗೋಲ್ಲ. ಓಕೆನಾ, ನಿಮ್ಮ ವಾಯ್ಸೇ ಯೂಸ್ ಮಾಡಬೇಕು. ಸಿಂಪಲ್ಲಿ ನೀವೇನು ಮಾಡಿ, ಇಲ್ಲಿ ರೆಕಾರ್ಡ್ ಬಟನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಿಡಿಯೋದಲ್ಲಿ ಏನಾಗ್ತಿದೆ ಅಂತ ಒಂದು ಸಲ ನಾವು ಚೆಕ್ ಮಾಡ್ಕೊಳ್ಳೋಣ. ವಿಡಿಯೋದಲ್ಲಿ ಏನಾಗ್ತಿದೆ ಅಂತ ಈ ಥರ ಕಲ್ಲಂಗಡಿ ಹಣ್ಣು ಹಾಕ್ತಿದ್ದಾರೆ. ಓಕೆ, ಅದಾದಮೇಲೆ ಇದು ಕಾರ್ನ್. ಓಕೆ ಒಂದು ಸಲ ಈ ಥರ ನೋಡ್ಕೊಳ್ಳಿ. ಅದಾದಮೇಲೆ ನೀವು ಸ್ಕ್ರಿಪ್ಟು ಒಂದು ಸಲ ನೋಡ್ಕೊಂಡು ಬೇಕಿದ್ರು ಸ್ಕ್ರಿಪ್ಟ್ ಬರ್ಕೊಂಡು ನೀವು ವಾಯ್ಸ್ ಓವರ್ ಮಾಡ್ಕೋಬೋದು. ಇಲ್ಲಾಂದರೆ ನಾರ್ಮಲಾಗಿ ಈ ಥರ ನಾನು ನೋಡ್ಕೊಂಡು ಮಾಡ್ತಾಯಿದ್ದೀನಲ್ಲ ಹಂಗೂ ಮಾಡ್ಬೋದು. ಓಕೆನಾ, ಸೊ ಸಿಂಪಲ್ಲಾಗಿ ನಾನು ಈಗ ವಾಯ್ಸ್ ಓವರ್ ಮಾಡಿ ತೋರಿಸ್ತೀನಿ. ಓಕೆನಾ, ಸೊ ಸಿಂಪಲ್ ಸ್ಟಾರ್ಟ್ ಬಟನ್ ಮೇಲೆ
ಸೊ ನೋಡಿದ್ರಲ್ಲ ಗೈಸ್, ಸೊ ಈಸಿಯಾಗಿ ಈ ಥರ ನೀವು ವಾಯ್ಸ್ ಓವರ್ನ ಮಾಡ್ಬೋದು. ನಾನು ನಿಮಗೆ ಹಂಗೆ ವಾಯ್ಸ್ ಓವರ್ ಮಾಡಿ ತೋರಿಸಿದ್ದು. ಸೊ ನಿಮಗೇನಾದರೂ ವಾಯ್ಸ್ ಓವರ್ ಮಾಡಬೇಕು, ಈ ಥರ ವೀಡಿಯೋಸ್ ಮಾಡಬೇಕು, ಕಾಪಿ ಪೇಸ್ಟ್ ವೀಡಿಯೋ ಮಾಡಬೇಕಂದ್ರೆ ಸೊ ಒಂದು ಸಲ ವೀಡಿಯೋನ ನೋಡಿಕೊಂಡು ಎಷ್ಟು ಒಂದು 50 ಸೆಕೆಂಡ್ ಇಲ್ಲ 40 ಸೆಕೆಂಡು ಸ್ಕ್ರಿಪ್ಟ್ ಇರುತ್ತೆ, ಅದನ್ನು ಕ್ಲೀನಾಗಿ ಬರ್ಕೊಂಡು ವಾಯ್ಸ್ ಓವರ್ನ ಮಾಡಿ. ಓಕೆನಾ. ವಾಯ್ಸ್ ಓವರಲ್ಲಿ ನೋಡಿ, ನಿಮಗೆ ಏನಾದರೂ ವಾಯ್ಸು ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ಸೊ ನಿಮಗೆ ಇಲ್ಲಿ ವಾಯ್ಸ್ ಎಫೆಕ್ಟ್ ಆಪ್ಷನು ಇದೆ, ನಾಯ್ಸ್ ರಿಮೂವರು ಇದೆ. ನೀವು ನಾಯ್ಸ್ ಏನಾದರೂ ಬಂದರೆ ರಿಮೂವ್ ಮಾಡ್ಕೋಬೋದು. ಇಲ್ಲಿ ವಾಯ್ಸ್ ಚೇಂಜರ್ ಆಪ್ಷನು ಇದೆ. ಸೊ ಇಲ್ಲಿ ನೋಡಿ, ಇದರಲ್ಲಿ ಕ್ಲಿಕ್ ಮಾಡಿದರೆ ವಾಯ್ಸ್ ಚೇಂಜರ್ ಆಪ್ಷನ್. ಓಕೆನಾ. ಇಲ್ಲಿ ನೋಡಿ, ನೀವು ತುಂಬ ವಾಯ್ಸ್ ಚೇಂಜಸ್ ಆಪ್ಷನ್ ಇದೆ. ಸೊ ನಿಮಗೆ ಯಾವ ಇದು ಬೇಕೋ ಅದನ್ನು ನೀವು ಯೂಸ್ನ ಮಾಡ್ಕೋಬೋದು. ಓಕೆನಾ ಗೈಸ್. ಸೊ ಗೊತ್ತಾಯ್ತಲ್ಲ ಯಾವ ಥರ ಮಾಡೋದಂತ. ಸಿಂಪಲ್ಲಿ ಇದು ನೀವೇನು ಮಾಡಿ, ಈಗ ಇದನ್ನು ಇಲ್ಲಿ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡಿಕೊಂಡು ಈಗ ಅಪ್ಲೋಡ್ನ ಮಾಡ್ಕೋಬೋದು. ಓಕೆನಾ ಗೈಸ್. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಮೈಂಡಲ್ಲಿ ಸೊ ನನ್ನ ಹತ್ರ ಕೇಳ್ಬೋದು, ನಾನು ಅದಕ್ಕೆ ಆನ್ಸರ್ನ ಮಾಡ್ತೀನಿ ಕಮೆಂಟಲ್ಲಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.